ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದು ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಈಗ ಕಂಪ್ಲೀಟ್ ಅಲರ್ಟ್ ಆಗಿದೆ. ತಮ್ಮ ಆಪ್ತ ಶಾಸಕರ ಜೊತೆಗೆ ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿಪಿ ಯೋಗೇಶ್ವರ್, ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವು ಶಾಸಕರುಗಳ ಜೊತೆಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟು ಬಿಟ್ಟು ಕೊಡ್ತಾ ಇಲ್ಲ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಹೀಗೆ ಹೇಳಿದಾಗಲೆಲ್ಲ ಟೆನ್ಷನ್, ಇವರೇನು ಹಿಂಗೆ ಹೇಳ್ತಿದಾರಲ್ಲ ಅಂತ. ಸೊ ತಮ್ಮ ಆಪ್ತ ಶಾಸಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮೊನ್ನೆಯೂ ಕೂಡ ಇದೇ ರೀತಿ ಮೀಟಿಂಗ್ ಅನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ತಮ್ಮ ಆಪ್ತ ಶಾಸಕರುಗಳ ಜೊತೆಗೆ. ಗುಂಪು ಗುಂಪಾಗಿ ಮೀಟಿಂಗ್ಗಳು ನಡೀತಾನೆ ಇತ್ತು. ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು, ಒಂದ್ ಕಡೆ ಡಿನ್ನರ್ ಮೀಟಿಂಗ್, ಇನ್ನರ್ ಮೀಟಿಂಗ್ ಎರಡೂ ನಡೀತಾ ಇದೆ. ಇನ್ನರ್ ಮೀಟಿಂಗ್ ಏನು ಅಂತಂದ್ರೆ ವಿಧಾನಸೌಧದ ಒಳಗಡೆ ಮೊಗಸಾಲೆಯಲ್ಲಿ, ಪಡಸಾಲೆಯಲ್ಲಿ ಎಲ್ಲಾ ಕಡೆನೂ ಏನ್ ಮೀಟಿಂಗ್ ಮಾಡ್ತಿದ್ದಾರೆ ತಮ್ಮ ತಮ್ಮ ಬಣದ ನಾಯಕರುಗಳ ಜೊತೆಗೆ, ಇದು ಇನ್ನರ್ ಮೀಟಿಂಗ್ ಅಂತ ಹೇಳಿದ್ರು ಅವರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತ ಹೇಳಿದಾಗಲೆಲ್ಲ ಈ ಕಡೆ ಡಿಕೆ ಶಿವಕುಮಾರ್ಗೆ ಆಟೋಮೆಟಿಕ್ಲಿ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ತಮ್ಮ ಆಪ್ತರ ಜೊತೆಗೆ ಸೇರೋದು, ಮೀಟಿಂಗ್ ಮಾಡೋದು, ಏನು ಉದ್ದೇಶ ಮೀಟಿಂಗ್ದು? ಯಾವ ವಿಚಾರಕ್ಕೆ ಸೇರಿದ್ರು? ಶ್ರೀಪಾದ್, ಇಲ್ಲಿ ಕುತೂಹಲ ಮೂಡಿಸಿದ್ದು ಯಾಕೆ ಅಂತಂದು ಹೇಳಿದ್ರೆ, ಇವತ್ತು ಪ್ರತಿಪಕ್ಷಗಳು ಸಿಎಂ ಸಿದ್ದರಾಮಯ್ಯನವರನ್ನ ಕಾಲೆಳೆಯುವಂತದ್ದು ಮತ್ತೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ತಂದೊಡ್ಡುವಂತಹ ಒಂದಷ್ಟು ಕಾರ್ಯತಂತ್ರವನ್ನ ಪ್ರತಿಪಕ್ಷಗಳು, ಬಿಜೆಪಿ ಸದಸ್ಯರು ಮಾಡಿದ್ರು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ಕಾರಣಕ್ಕಾಗಿನೇ ಇಕ್ಕಟ್ಟಿನ ಉತ್ತರವೇ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟರು. ಆದಾಗ್ಯೂ ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಇರ್ತಾರೆ, ನಾವೇ ಇರ್ತೀವಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಇದರ ಬೆನ್ನಲ್ಲೇ ಉತ್ತರ ಕರ್ನಾಟಕದ ಭಾಗದ ಚರ್ಚೆಯ ವಿಚಾರವನ್ನ ಸದನದಲ್ಲಿ ತೆಗೆದುಕೊಳ್ಳಲಾಯಿತು. ರಾಯರೆಡ್ಡಿ ಅವರು ಕೂಡ ಮಾತನಾಡುವಂತಹ ಚರ್ಚೆಗಳಲ್ಲಿ ಭಾಗಿಯಾದ್ರು, ಮಾತುಕತೆ ಶುರುವಾಯಿತು. ಇದು ಒಂದು ಕಡೆಗೆ ಆಯ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯನವರು ಆ ಮಾತುಕತೆಯನ್ನ, ರಾಯರೆಡ್ಡಿ ಅವರು ಮಾತನಾಡುವಂತಹ ಮಾತುಕತೆಯನ್ನ, ಉತ್ತರ ಕರ್ನಾಟಕದ ಚರ್ಚೆಗಳನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಮುಂದಿನ ಸಾಲಿನಲ್ಲಿ ಅವರ ಕುರ್ಚಿಯಲ್ಲಿ ಕುಳಿತು ಆಲಿಸ್ತಾ ಇದ್ರು. ಈ ಸಂದರ್ಭದಲ್ಲಿ 4ನೇ ಸಾಲಿನಲ್ಲಿ, ಅಂದ್ರೆ ಸದನದ ಒಳಗಡೆಗೆ 4ನೇ ಸಾಲಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಜೊತೆಗೆ ಒಂದಷ್ಟು ಅರ್ಧ ಗಂಟೆಗೂ ಕಾಲ ಹೆಚ್ಚು ಮಾತುಕತೆಯನ್ನ ನಡೆಸಿರುವಂತದ್ದು ಈಗ ಕುತೂಹಲನ ಮೂಡಿಸಿರುವಂತದ್ದು. ಬೇರೆ ಬೇರೆ ಶಾಸಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರೆ ಅದು ಅಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇರಲಿಲ್ಲ, ಕುತೂಹಲವನ್ನ ಮೂಡಿಸ್ತಾ ಇರಲಿಲ್ಲ. ಆದ್ರೆ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ದೆಹಲಿಗೆ ಹೋದಂತಹ ಸದಸ್ಯರ ಜೊತೆಗೆ, ಶಾಸಕರ ಜೊತೆಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು. ಸಿಪಿ ಯೋಗೇಶ್ವರ್ ಅವರು ಕೂಡ ಭಾಗಿಯಾಗಿದ್ರು ಆ ಮಾತುಕತೆಯಲ್ಲಿ, ಕದಲೂರು ಉದಯ್ ಅವರು ಕೂಡ ಇದ್ರು, ಇಕ್ಬಾಲ್ ಹುಸೇನ್ ಅವರು ಇದ್ರು, ಮಾಗಡಿ ಬಾಲಕೃಷ್ಣ ಅವರು ಇದ್ರು. ಇವರೆಲ್ಲರ ಜೊತೆಗೂ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು. ಅದರ ಜೊತೆಗೆ ಆ ಪಕ್ಕದ ಅದೇ ಸಾಲಿನಲ್ಲಿ ಲಕ್ಷ್ಮಣ್ ಸವದಿ ಅವರು ಕುಳಿತಿದ್ರು, ಮತ್ತೆ ಇತ್ತ ಸಚಿವ ಡಿ ಸುಧಾಕರ್ ಅವರು ಕೂತಿದ್ರು. ಅಂದ್ರೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಸುತ್ತಮುತ್ತಲಿನ ನಡುವೆ ಒಂದಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು, ಕುತೂಹಲ ಮೂಡಿಸಿರುವಂತದ್ದು. ಒಂದಷ್ಟು ಗಹನವಾದಂತಹ ಚರ್ಚೆ ಏನಿದೆ ಇದೀಗ ಸುವರ್ಣಸೌಧದ ಪಡಸಾಲೆಯಲ್ಲಿ ಒಂದಷ್ಟು ರಾಜಕೀಯ ಮಾತುಕತೆ ನಡೆದಿರಬಹುದು ಅನ್ನುವಂಥದ್ದು ಚರ್ಚೆಗಳಿಗೆ ಗ್ರಾಸವಾಗಿರುವಂತದ್ದು. ಅಂತಿಮವಾಗಿ ಯಾವಾಗೆಲ್ಲ ರಾಜ್ಯ ಕೈಪಡೆಯಲ್ಲಿ ಈ ರೀತಿಯ ಸಿಎಂ ಕುರ್ಚಿಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ, ಸಿದ್ದರಾಮಯ್ಯನವರು ಯಾವಾಗ ಇಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಾರೆ, 5 ವರ್ಷಗಳು ನಾವೇ ಇರ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ, ಅವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸಣ್ಣ ಕಾರ್ಯತಂತ್ರವನ್ನ ಹೆಣೆದು ಒಂದಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು ಈಗಾಗಲೇ ಎಲ್ಲ ಬೆಳಕಿಗೆ ಇರುವಂತದ್ದು. ಅದಕ್ಕೆ ಈಗ ಈ ಘಟನೆ ಕೂಡ ಒಂದಷ್ಟು ಪ್ಲಸ್ ಅದಕ್ಕೆ ಅದರ ಜೊತೆಗೆ ಸೇರ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಹನುಮಂತ. ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದು ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಈಗ ಕಂಪ್ಲೀಟ್ ಅಲರ್ಟ್ ಆಗಿದೆ. ತಮ್ಮ ಆಪ್ತ ಶಾಸಕರ ಜೊತೆಗೆ ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿಪಿ ಯೋಗೇಶ್ವರ್, ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವು ಶಾಸಕರುಗಳ ಜೊತೆಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟು ಬಿಟ್ಟು ಕೊಡ್ತಾ ಇಲ್ಲ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಹೀಗೆ ಹೇಳಿದಾಗಲೆಲ್ಲ ಟೆನ್ಷನ್, ಇವರೇನು ಹಿಂಗೆ ಹೇಳ್ತಿದಾರಲ್ಲ ಅಂತ. ಸೊ ತಮ್ಮ ಆಪ್ತ ಶಾಸಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ.
ಮೊನ್ನೆಯೂ ಕೂಡ ಇದೇ ರೀತಿ ಮೀಟಿಂಗ್ ಅನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ತಮ್ಮ ಆಪ್ತ ಶಾಸಕರುಗಳ ಜೊತೆಗೆ ಗುಂಪು ಗುಂಪಾಗಿ ಮೀಟಿಂಗ್ಗಳು ನಡೀತಾನೆ ಇತ್ತು. ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು, ಒಂದ್ ಕಡೆ ಡಿನ್ನರ್ ಮೀಟಿಂಗ್, ಇನ್ನರ್ ಮೀಟಿಂಗ್ ಎರಡೂ ನಡೀತಾ ಇದೆ. ಇನ್ನರ್ ಮೀಟಿಂಗ್ ಏನು ಅಂತಂದ್ರೆ ವಿಧಾನಸೌಧದ ಒಳಗಡೆ ಮೊಗಸಾಲೆಯಲ್ಲಿ, ಪಡಸಾಲೆಯಲ್ಲಿ ಎಲ್ಲಾ ಕಡೆನೂ ಏನ್ ಮೀಟಿಂಗ್ ಮಾಡ್ತಿದ್ದಾರೆ ತಮ್ಮ ತಮ್ಮ ಬಣದ ನಾಯಕರುಗಳ ಜೊತೆಗೆ, ಇದು ಇನ್ನರ್ ಮೀಟಿಂಗ್ ಅಂತ ಹೇಳಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತ ಹೇಳಿದಾಗ್ಲೆಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ಗೆ ಆಟೋಮೆಟಿಕ್ಲಿ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ತಮ್ಮ ಆಪ್ತರ ಜೊತೆಗೆ ಸೇರೋದು, ಮೀಟಿಂಗ್ ಮಾಡೋದು, ಏನು ಉದ್ದೇಶ ಮೀಟಿಂಗ್ದು? ಯಾವ ವಿಚಾರಕ್ಕೆ ಸೇರಿದ್ರು? ಶ್ರೀಪಾದ್, ಇಲ್ಲಿ ಕುತೂಹಲ ಮೂಡಿಸಿದ್ದು ಯಾಕೆ ಅಂತಂದು ಹೇಳಿದ್ರೆ, ಇವತ್ತು ಪ್ರತಿಪಕ್ಷಗಳು ಸಿಎಂ ಸಿದ್ದರಾಮಯ್ಯನವರನ್ನ ಕಾಲೆಳೆಯುವಂತದ್ದು ಮತ್ತೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ತಂದೊಡ್ಡುವಂತಹ ಒಂದಷ್ಟು ಕಾರ್ಯತಂತ್ರವನ್ನ ಪ್ರತಿಪಕ್ಷಗಳು ಬಿಜೆಪಿ ಸದಸ್ಯರು ಮಾಡಿದ್ರು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ಕಾರಣಕ್ಕಾಗಿನೇ ಇಕ್ಕಟ್ಟಿನ ಉತ್ತರವೇ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟರು. ಅದಾಗಿಯೂ ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಇರ್ತಾರೆ, ನಾವೇ ಇರ್ತೀವಿ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಇದರ ಬೆನ್ನಲ್ಲೇ ಉತ್ತರ ಕರ್ನಾಟಕದ ಭಾಗದ ಚರ್ಚೆಯ ವಿಚಾರವನ್ನ ಸದನದಲ್ಲಿ ತೆಗೆದುಕೊಳ್ಳಲಾಯಿತು. ರಾಯರೆಡ್ಡಿ ಅವರು ಕೂಡ ಮಾತನಾಡುವಂತಹ ಚರ್ಚೆಗಳಲ್ಲಿ ಭಾಗಿಯಾದ್ರು, ಮಾತುಕತೆ ಶುರುವಾಯಿತು. ಇದು ಒಂದು ಕಡೆಗೆ ಆಯ್ತಾ ಇದ್ರೆ, ಸಿಎಂ ಸಿದ್ದರಾಮಯ್ಯನವರು ಆ ಮಾತುಕತೆಯನ್ನ, ರಾಯರೆಡ್ಡಿ ಅವರು ಮಾತನಾಡುವಂತಹ ಮಾತುಕತೆಯನ್ನ, ಉತ್ತರ ಕರ್ನಾಟಕದ ಚರ್ಚೆಗಳನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಮುಂದಿನ ಸಾಲಿನಲ್ಲಿ ಅವರ ಕುರ್ಚಿಯಲ್ಲಿ ಕುಳಿತು ಆಲಿಸ್ತಾ ಇದ್ರು. ಈ ಸಂದರ್ಭದಲ್ಲಿ 4ನೇ ಸಾಲಿನಲ್ಲಿ, ಅಂದ್ರೆ ಸದನದ ಒಳಗಡೆಗೆ 4ನೇ ಸಾಲಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಜೊತೆಗೆ ಒಂದಷ್ಟು ಅರ್ಧ ಗಂಟೆಗೂ ಕಾಲ ಹೆಚ್ಚು ಮಾತುಕತೆಯನ್ನ ನಡೆಸಿರುವಂತದ್ದು ಈಗ ಕುತೂಹಲನ ಮೂಡಿಸಿರುವಂತದ್ದು. ಬೇರೆ ಬೇರೆ ಶಾಸಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರೆ ಅದು ಅಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಇರಲಿಲ್ಲ, ಕುತೂಹಲವನ್ನ ಮೂಡಿಸ್ತಾ ಇರಲಿಲ್ಲ. ಆದ್ರೆ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ದೆಹಲಿಗೆ ಹೋದಂತಹ ಸದಸ್ಯರ ಜೊತೆಗೆ, ಶಾಸಕರ ಜೊತೆಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು. ಸಿಪಿ ಯೋಗೇಶ್ವರ್ ಅವರು ಕೂಡ ಭಾಗಿಯಾಗಿದ್ರು ಆ ಮಾತುಕತೆಯಲ್ಲಿ, ಕದಲೂರು ಉದಯ್ ಅವರು ಕೂಡ ಇದ್ರು, ಇಕ್ಬಾಲ್ ಹುಸೇನ್ ಅವರು ಇದ್ರು, ಮಾಗಡಿ ಬಾಲಕೃಷ್ಣ ಅವರು ಇದ್ರು. ಇವರೆಲ್ಲರ ಜೊತೆಗೂ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು. ಅದರ ಜೊತೆಗೆ ಆ ಪಕ್ಕದ ಅದೇ ಸಾಲಿನಲ್ಲಿ ಲಕ್ಷ್ಮಣ್ ಸವದಿ ಅವರು ಕುಳಿತಿದ್ರು, ಮತ್ತೆ ಇತ್ತ ಸಚಿವ ಡಿ ಸುಧಾಕರ್ ಅವರು ಕೂತಿದ್ರು. ಅಂದ್ರೆ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಸುತ್ತಮುತ್ತಲಿನ ನಡುವೆ ಒಂದಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು, ಕುತೂಹಲ ಮೂಡಿಸಿರುವಂತದ್ದು. ಒಂದಷ್ಟು ಗಹನವಾದಂತಹ ಚರ್ಚೆ ಏನಿದೆ ಇದೀಗ ಸುವರ್ಣಸೌಧದ ಪಡಸಾಲೆಯಲ್ಲಿ ಒಂದಷ್ಟು ರಾಜಕೀಯ ಮಾತುಕತೆ ನಡೆದಿರಬಹುದು ಅನ್ನುವಂಥದ್ದು ಚರ್ಚೆಗಳಿಗೆ ಗ್ರಾಸವಾಗಿರುವಂತದ್ದು. ಅಂತಿಮವಾಗಿ ಯಾವಾಗೆಲ್ಲ ರಾಜ್ಯ ಕೈಪಡೆಯಲ್ಲಿ ಈ ರೀತಿಯ ಸಿಎಂ ಕುರ್ಚಿಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ, ಸಿದ್ದರಾಮಯ್ಯನವರು ಯಾವಾಗ ಇಲ್ಲ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಾರೆ, 5 ವರ್ಷಗಳು ನಾವೇ ಇರ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾರೆ, ಅವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸಣ್ಣ ಕಾರ್ಯತಂತ್ರವನ್ನ ಹೆಣೆದು ಒಂದಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು ಈಗಾಗಲೇ ಎಲ್ಲ ಬೆಳಕಿಗೆ ಇರುವಂತದ್ದು. ಅದಕ್ಕೆ ಈಗ ಈ ಘಟನೆ ಕೂಡ ಒಂದಷ್ಟು ಪ್ಲಸ್ ಅದಕ್ಕೆ ಅದರ ಜೊತೆಗೆ ಸೇರ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಹನುಮಂತ. ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದು. ಡಿಕೆ ಶಿವಕುಮಾರ್ ಅಂಡ್ ಟೀಮ್ ಈಗ ಕಂಪ್ಲೀಟ್ ಅಲರ್ಟ್ ಆಗಿದೆ. ತಮ್ಮ ಆಪ್ತ ಶಾಸಕರ ಜೊತೆಗೆ ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿಪಿ ಯೋಗೇಶ್ವರ್, ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವು ಶಾಸಕರುಗಳ ಜೊತೆಗೆ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟು ಬಿಟ್ಟು ಕೊಡ್ತಾ ಇಲ್ಲ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಹೀಗೆ ಹೇಳಿದಾಗಲೆಲ್ಲ ಟೆನ್ಷನ್, ಇವರೇನು ಹಿಂಗೆ ಹೇಳ್ತಿದಾರಲ್ಲ ಅಂತ. ಸೊ ತಮ್ಮ ಆಪ್ತ ಶಾಸಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮೊನ್ನೆಯೂ ಕೂಡ ಇದೇ ರೀತಿ ಮೀಟಿಂಗ್ ಅನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ತಮ್ಮ ಆಪ್ತ ಶಾಸಕರುಗಳ ಜೊತೆಗೆ ಗುಂಪು ಗುಂಪಾಗಿ ಮೀಟಿಂಗ್ಗಳು ನಡೀತಾನೆ ಇತ್ತು. ಇದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು, ಒಂದ್ ಕಡೆ ಡಿನ್ನರ್ ಮೀಟಿಂಗ್, ಇನ್ನರ್ ಮೀಟಿಂಗ್ ಎರಡೂ ನಡೀತಾ ಇದೆ. ಇನ್ನರ್ ಮೀಟಿಂಗ್ ಏನು ಅಂತಂದ್ರೆ ವಿಧಾನಸೌಧದ ಒಳಗಡೆ ಮೊಗಸಾಲೆಯಲ್ಲಿ, ಪಡಸಾಲೆಯಲ್ಲಿ ಎಲ್ಲಾ ಕಡೆನೂ ಏನ್ ಮೀಟಿಂಗ್ ಮಾಡ್ತಿದ್ದಾರೆ ತಮ್ಮ ತಮ್ಮ ಬಣದ ನಾಯಕರುಗಳ ಜೊತೆಗೆ, ಇದು ಇನ್ನರ್ ಮೀಟಿಂಗ್ ಅಂತ ಹೇಳಿದ್ರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತ ಹೇಳಿದಾಗ್ಲೆಲ್ಲ ಈ ಕಡೆ ಡಿಕೆ ಶಿವಕುಮಾರ್ಗೆ ಆಟೋಮೆಟಿಕ್ಲಿ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ತಮ್ಮ ಆಪ್ತರ ಜೊತೆಗೆ ಸೇರೋದು, ಮೀಟಿಂಗ್ ಮಾಡೋದು,
ಏನು ಉದ್ದೇಶ ಮೀಟಿಂಗ್ದು? ಯಾವ ವಿಚಾರಕ್ಕೆ ಸೇರಿದ್ರು? ಶ್ರೀಪಾದ್, ಇಲ್ಲಿ ಕುತೂಹಲ ಮೂಡಿಸಿದ್ದು ಯಾಕೆ ಅಂತಂದ ಹೇಳಿದ್ರೆ, ಇವತ್ತು ಪ್ರತಿಪಕ್ಷಗಳು ಸಿಎಂ ಸಿದ್ದರಾಮಯ್ಯನವರನ್ನ ಕಾಲೆಳೆಯುವಂತದ್ದು ಮತ್ತೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ತಂದೊಡ್ಡುವಂತಹ ಒಂದಷ್ಟು ಕಾರ್ಯತಂತ್ರವನ್ನ ಪ್ರತಿಪಕ್ಷಗಳು ಬಿಜೆಪಿ ಸದಸ್ಯರು ಮಾಡಿದ್ರು ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ಕಾರಣಕ್ಕಾಗಿನೇ ಇಕ್ಕಟ್ಟಿನ ಉತ್ತರವೇ ಸಿಎಂ ಸಿದ್ದರಾಮಯ್ಯ